ಶೂರರಾದ ಹಲಗಲಿ ಬೇಡರಿಗೆ ಮತ್ತೆ ಹೋರಾಟ ಮಾಡುವ ಸಮಯ ಬಂದಿತು. ಆದರೆ ಆ ವೀರರು ತಮ್ಮ ಗುರಿಯನ್ನು ತಲುಪಲಿಲ್ಲ. ವಿಲಾಯಿತಿಯಿಂದ ಬ್ರಿಟಿಷ್ ಸರ್ಕಾರ ಭಾರತೀಯರಿಂದ ಬಲವಂತವಾಗಿ ಆಯುಧಗಳನ್ನೆಲ್ಲ ಕಸಿದುಕೊಳ್ಳಿರಿ ಎಂದು ಆದೇಶವನ್ನು ಕಳಿಸಿತು. ಈ ಸುದ್ದಿ ಮುಧೋಳದ ಹಲಗರ ಹಳ್ಳಿಯ ಸುತ್ತಮುತ್ತ ಹಬ್ಬಿತು. ಹಲಗಲಿಯ ವೀರರಾದ ಪೂಜಾರಿ ಹನುಮ, ಬ್ಯಾಡರ ಬಾಲ, ಜಡಗ, ರಾಮ 4 ಮಂದಿ ಸೇರಿ ನಾವು ನಮ್ಮ ಬಳಿಯಿರುವ ಆಯುಧಗಳನ್ನು ಕೊಡಬಾರದು, ಆಯುಧಗಳು ಹೋದರೆ ನಮ್ಮ ಜೀವ ಹೋಗುತ್ತದೆ ಎಂದು ಯೋಚಿಸಿದರು. ಆಗ ಹಲಗಲಿಯ ಬೇಡರೆಲ್ಲ ಒಟ್ಟುಗೂಡಿ, ನಾವು ಯಾವಾಗಲೂ ನಿಮ್ಮ ಸಹಾಯಕ್ಕೆ ಕೂಡಿಯಿರುತ್ತೇವೆ, ನಾವೆಲ್ಲ ಒಟ್ಟು ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಣ ಎಂದು ನಿರ್ಧರಿಸಿ ಹಲಗಲಿಯ ಬೇಡರೆಲ್ಲ ಒಳಗಿಂದೊಳಗೆ ಮಾತು ಕೊಟ್ಟರು. ಆಯುಧಗಳ ಕಸಿದುಕೊಳ್ಳಲು ಬ್ರಿಟಿಷ್ ಗುಮಾಸ್ತ ಅಲ್ಲಿಗೆ ಬಂದನು. ಹಲಗಲಿಯ ಬೇಡನೊಬ್ಬನು ಅವನ ಕಪಾಳಕ್ಕೆ ಹೊಡೆದರು. ಈ ದುಃಖದ ಸುದ್ದಿಯನ್ನು ಸಿಪಾಯಿಯೊಬ್ಬನು ತನ್ನ ಸಾಹೇಬನಿಗೆ ಮುಟ್ಟಿಸಿದನು. ಸಾಹೇಬ ಈ ವಿಷಯವನ್ನು ತಿಳಿದು ಸಿಟ್ಟಿನಲ್ಲಿ ಮುಂಗೈಯನ್ನು ಕಟ್ಟನೆ ಕಡಿದುಕೊಂಡು ಸೈನಿಕರಿಗೆ ಆದೇಶವನ್ನು ನೀಡಿದನು. ಆಗ ಕುದುರೆ ಏರಿ ಬ್ರಿಟಿಷ್ ಸೈನಿಕರು ಹಲಗಲಿಯನ್ನು ತಲುಪಿದರು. ಇದನ್ನು ನೋಡಿದ ಹಲಗಲಿಯ ಜನ ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಒಳಗಿನಿಂದ ಗುಂಡುಗಳನ್ನು ಹೊಡೆದರು. ಇದರಿಂದ ಹೊರಗಿನ ಬ್ರಿಟಿಷ್ ಸೈನಿಕರು ಗುಂಡು ತಗುಲಿ ಹೆದಲಿ ಹಿಂದೆ ಸರಿದು ನಿಂತರು. ಆಗ ಇನ್ನು ಹೆಚ್ಚಿನ ಸೈನ್ಯ ಬರಲಿ ಎಂದು ಮೇಲಿನ ಅಧಿಕಾರಿಗೆ ಪತ್ರ ಬರೆದು ಕಳಿಸಿದನು. ಹೆಚ್ಚಿನ ಬ್ರಿಟಿಷ್ ಸೈನ್ಯ ತಯಾರಾಗಿ ಹಲಗಲಿಗೆ ಬಂದಿತು. ಅಲ್ಲಿಗೆ ಬಂದ ದಂಡು ಬೇಡರ ಹಿಂದೆ ಹೋಗಿ ತಿರುವಿ ಹಾಕಿ ಏನು ಉಳಿಯದ ಹಾಗೆ ಕಡಿದು ಹಾಕಿದರು. ಬೇಡರನ್ನು ಮಧ್ಯಕ್ಕೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡನ್ನು ಹೊಡೆದರು. ಚಟಕಾರರು ಗುಡ್ಡದ ಕಡೆ ಹೋದರು. ಆಗ ವಿಲಿಯಂ ಹೆನ್ರಿ ಹೆವಲಾಕ್ ಸಾಹಿಬ ಊರಿನ ಹೆಬ್ಬಾಗಿಲಿಗೆ ಬಂದು ಬುದ್ಧಿಮಾತನ್ನು ಹೇಳುತ್ತಾನೆ. ಶರಣಾಗಲು ಒಪ್ಪಿಗೆ ನೀಡುತ್ತೇವೆ, ಸತ್ತು ಹೋಗಬೇಡಿರಿ ಎಂದು ಎಚ್ಚರಿಕೆ ನೀಡುತ್ತಾನೆ. ಅವನ ಈ ಮಾತಿಗೆ ನಂಬಿಕೆ ಸಾಲದೆ ಹನುಮ ಮುಂದೆ ಬಂದು ನಿಂತನು. ಜಡಗ ಹೇಳುತ್ತಾನೆ, ಇವರನ್ನು ಹೊಡೆಯಿರಿ, ಇವರು ಸಂಪೂರ್ಣವಾಗಿ ಮೋಸಗಾರರು, ವಿಶ್ವಾಸದ್ರೋಹಿಗಳು, ಇವರ ಮೇಲೆ ನಂಬಿಕೆ ಬೇಡ, ಒಳಸಂಚಿನಿಂದ ಮೋಸ ಮಾಡಿ ನಮ್ಮ ದೇಶ ಗೆಲ್ಲುತ್ತಾರೆ, ಮುಂದೆ ನಮಗೆ ಆಪತ್ತು ಕಾದಿದೆ ಎಂದು ಗುಂಡು ಹೊಡೆಯುತ್ತಾನೆ. ಸಾಹಿಬ ಭಯಭೀತನಾಗುತ್ತಾನೆ. ಇದರಿಂದ ಸಿಟ್ಟಿಗೆದ್ದು ಊರನ್ನೆಲ್ಲ ಲೂಟಿ ಮಾಡಿರಿ ಎಂದು ಹೇಳುತ್ತಾನೆ. ಆಗ ಸೈನಿಕರು ಸಿಟ್ಟಿನಲ್ಲಿ ಸಿಡಿಲು ಸಿಡಿಯುವ ಹಾಗೆ ಗುಂಡುಗಳನ್ನು ಹೊಡೆದರು. ಗುಂಡುಗಳು ಯಥೇಚ್ಛವಾಗಿ ಸುರಿದವು. ಆಗ ಹನುಮ, ಗುಂಡು ಹೊಡೆದು ಇವರನ್ನು ಸಾಲಾಗಿ ಕೆಡವಿ ನಾಶ ಮಾಡಿರಿ ಎಂದು ಹೇಳುತ್ತಾನೆ. ತಕ್ಷಣ 300 ಜನ ಸೈನಿಕರು ಮೈಮೇಲೆರಗಿದರು. ಆಗ ಕದನ ಜೋರಾಯಿತು. ಭೀಮನು 500 ಮಂದಿಯನ್ನು ಎದುರಿಸಿ ನಿಂತನು. ಬಾಲನು ಚಮತ್ಕಾರ ಮಾಡಿ 10-20 ಕುದುರೆಗಳನ್ನು ಕಡಿದು ಹಾಕಿದರು. ರಾಮನ ವಿಪರೀತ ಕಡಿತದಿಂದ ರಕ್ತದ ಕಾಲುವೆಯೇ ಹರಿಸಿದನು. 1000 ಜನರಿಗೆ ಒಬ್ಬ ಕೂಗಿ ಮತ್ತೆ ಕಡಿದು ಹಾಕಿರು ಎಂದು ಹೇಳುತ್ತಾನೆ. ಹೀಗೆ 4 ವೀರರು ಹೋರಾಟ ಮಾಡಿ ಸತ್ತು ಹೋದರು. ಕೊಡಲಿ, ಕುಡಗೋಲು, ಕುಡ, ಕಬ್ಬಿಣ, ಮೊಸರು, ಬೆಣ್ಣೆ, ಹಾಲು, ಉಪ್ಪು, ಎಣ್ಣೆ, ಅರಸಿಣ, ಜೀರಿಗೆ, ಅಕ್ಕಿ, ಸಕ್ಕರೆ, ಬೆಲ್ಲ, ಗಂಗಳ, ತಂಬಿಗೆ, ಮಂಗಳಸೂತ್ರ, ಬೀಸುವ ಕಲ್ಲು ಹೀಗೆ ಸಿಕ್ಕಿದ್ದೆಲ್ಲ ತೆಗೆದುಕೊಂಡು ಲೂಟಿ ಮಾಡಿ ಹೋದದ್ದರಿಂದ ಹಲಗಲಿ ಹಾಳಾಗಿ ಹೋಯಿತು. ಇನ್ನು ನಾನೆಷ್ಟು ವರ್ಣಿಸಿ ಹೇಳಲಿ. ಊರಿಗೆ ಬೆಂಕಿ ಇಟ್ಟು ಸುಟ್ಟು ದೂರ ನಿಂತರು, ಬೂದಿ ಮಾಡಿದರು. ಹಲಗಲಿಯನ್ನು ಎಳ್ಳಷ್ಟು ಗುರುತು ಉಳಿಯದಂತೆ ಸುಟ್ಟು ಹಾಕಿದರು. ಹಲಗಲಿ ಸಂಪೂರ್ಣ ನಾಶವಾಯಿತು. ಕುರ್ತಕೋಟಿಯ ಕಲ್ಮೀಶನ ದಯದಿಂದ ನಾನು ಕಂಡದ್ದನ್ನು ನಿಮಗೆ ತಿಳಿಸಿದ್ದೇನೆ. ಪರೀಕ್ಷೆಗೆ ಸಹಾಯವಾಗುವ ನೋಟ್ಸ್ಗಾಗಿ ಡಿಸ್ಕ್ರಿಪ್ಷನ್ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದೆ ಯಾವ ಪಾಠದ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಮತ್ತೆ ಸಿಗೋಣ.